ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಮನೇಲೆಲ್ಲ ಪೂಜೆ ಮಾಡಿ ಕೆಲಸ ಮಾಡಿ ನಮ್ಮ ಮನೆಯವ್ರ ಮನೆಗೆ ಹೋಗ್ತಾ ಇದ್ದೀನಿ. ನೋಡಿ, ಡ್ರೆಸ್ಸು ಮೀಶೋದಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಬುಕ್ ಮಾಡಿ ಕಳಿಸಿರೋದು, ಅಂದರೆ ಯೂಟ್ಯೂಬಿಂದ ಫ್ರೆಂಡ್ ಆಗಿರೋದು. ನೋಡಿ ಹೆಂಗಿದೆ ಡ್ರೆಸ್ ಅಂತ ಮೀಶೋದಿಂದ. ಅದು ತುಂಬ ಶೆಕೆ ಆಗ್ತಾ ಇದೆ, ಆದರೆ ಅವ್ರಿಗೆ ಬೇಜಾರಾಗಬಾರ್ದು ಅಂತ ಹಬ್ಬದ ದಿವಸ ಹಾಕ್ಕೊಂಡಿದ್ದೀನಿ. ಇವಾಗ ಸೀರೆ ಉಡೋಕ್ಕೆ ಹೋಗಿಲ್ಲ, ಇದೇ ಡ್ರೆಸ್ಸನ್ನೇ ಹಾಕ್ಕೊಂಡಿದ್ದೀನಿ. ಇನ್ನೊಬ್ಬರು ಅಕ್ಕ ಒಬ್ಬರು ನನಗೆ ಬಟ್ಟೆ ತಗೊಳ್ಳೋದಕ್ಕೆ ಅಂತ ಅಮೌಂಟ್ ಹಾಕಿದ್ರು, ಆದರೆ ನಂಗೆ ಬಟ್ಟೆ ತಗೊಳಕ್ಕೆ ಆಗಲಿಲ್ಲ. ತುಂಬ ಬಟ್ಟೆ ಹೊಲಿಯೋಕ್ಕೆ ರಶ್ ಇದ್ದಿದ್ದರಿಂದ ಅಂಗಡಿಗೆ ಹೋಗೋಕ್ಕಾಗಿಲ್ಲ. ನಿನ್ನೆ ಅಮಾವಾಸ್ಯೆ, ಅಂಗಡಿ ಫುಲ್ ರಶ್ ಇರುತ್ತೆ ಅಂತ ನಾವು ಹೋಗಲಿಲ್ಲ. ಹಬ್ಬ ಆದಮೇಲೆ ಬಟ್ಟೆ ತಗೊಳ್ತೀನಿ. ಇವತ್ತು ಈ ಬಟ್ಟೆನ ಕಳಿಸಿದ್ರು, ನಿನ್ನೆ ಕೊರಿಯರಲ್ಲಿ ಬಂದಿತ್ತು. ಇವತ್ತು ಹಾಕ್ಕೊಂಡಿದ್ದೀನಿ, ನೋಡಿ ಹೇಗೆ ಕಾಣಿಸಿದೆ ಅಂತ. ಮೀಶೋದಿದ್ದು ಅಂದರೆ ಸ್ವಲ್ಪ ಶೆಕೆ ಆಗ್ತಾ ಇದೆ. ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಕಮೆಂಟ್ ಮಾಡಿ. ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ ಹಬ್ಬ. ನಾನು ಇವಾಗ ಮನೆಗೆ ಬಂದೆ. ನೋಡಿ, ಮನೆ ಎಂಟ್ರೆನ್ಸಲ್ಲಿ ಎಷ್ಟು ಚೆಂದ ರಂಗೋಲಿ ಸರಸ್ವತಿ ಹಾಕಿದ್ಲು. ತುಂಬ ಚೆನ್ನಾಗಿದೆ ರಂಗೋಲಿ. ಆದರೆ ಬೆಕ್ಕುಗಳೆಲ್ಲ ಓಡಾಡಿ ಸ್ವಲ್ಪ ಹಾಳು ಮಾಡಿದ್ವು, ಆದರೂ ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು. ಮತ್ತು ಇದು ದೇವರ ಮುಂದ್ಗಡೆ ಈ ರೀತಿ ಹಾಕಿದ್ಲು. ಯುಗಾದಿ ಹಬ್ಬಕ್ಕೆ ತುಂಬ ಚೆನ್ನಾಗಾಗಿತ್ತಲ್ಲ. ನಾವು ಹೋಗೋಷ್ಟರಲ್ಲಿ ಪೂಜೆ ಆಗ್ತಾಯಿತ್ತು, ಮಂಗಳಾರತಿ ಆಗ್ತಾಯಿತ್ತು. ನಾವು ಮಂಗಳಾರತಿ ದೇವರ ಪೂಜೆ ಎಲ್ಲ ಆಗಿತ್ತು. ಪರವಾಗಿಲ್ಲ, ಕರೆಕ್ಟ್ ಟೈಮಿಗೆ ಹೋದ್ವಿ ಅಂತ ಅಂದ್ಕೊಳ್ತೀವಿ. ಹಾಗೆ ಸರಸ್ವತಿ ಬೇವು ಬೆಲ್ಲನ ಕೊಡ್ತಾ ಇದ್ಲು. ನಾವು ಚಂದ್ರ ನೋಡಿಬಿಟ್ಟು ಇನ್ನೊಂದು ಬೇವು ಬೆಲ್ಲ ಪುಡಿ ತಿಂತೀವಿ. ಇದು ನಾವು ಪೂಜೆ ಆದಮೇಲೆ ಬೇವು ಮತ್ತು ಬೆಲ್ಲ ತಿಂತೀವಿ. ಎಲ್ಲ ಮಕ್ಕಳಿಗೂ ನಮಗೂ ಎಲ್ರಿಗೂ ಕೊಡ್ತಾ ಇದ್ಲು. ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿಂತಾಯಿದ್ರು. ಎಲ್ಲರಿಗೂ 11 ಗಂಟೆ ಆಗಿತ್ತಲ್ವ, ಹಸಿವಾಗಿತ್ತು ಮಕ್ಕಳಿಗೆಲ್ಲ. ಹಾಗಾಗಿ ಎಲ್ಲರೂ ತಿಂಡಿ ತಿಂತಾಯಿದ್ರು. ಬೇವು ಬೆಲ್ಲನೂ ಕೊಡ್ತಾಯಿದ್ಲು. ನಾನು ಸರಸ್ವತಿ ಕೊಟ್ಟೆ, ಸರಸ್ವತಿ ನನಗೆ ಕೊಟ್ಲು. ನಾನು ಬಾಯಿಗೆ ಹಾಕ್ಲಾ ಅಂತ ತಮಾಷೆ ಮಾಡ್ತಿದ್ದೆ. ನೋಡಿ, ಯಾರೆಲ್ಲ ಈ ರೀತಿ ಬೇವು ಬೆಲ್ಲ ತಿಂತೀರಾ, ಬೇವು ಮತ್ತು ಬೆಲ್ಲ ತಿನ್ನಬೇಕು. ಹಾಗೆ ಬೇವಿನ ಹೂವು ತಿನ್ನಬೇಕು ಅಂತ ಹೇಳ್ತಾರೆ, ನಮಗೆ ಸಿಕ್ಕಿರಲಿಲ್ಲ. ಹಾಗಾಗಿ ನಾವು ಬೇವಿನ ಸೊಪ್ಪು ಹಾಗೂ ಬೆಲ್ಲವನ್ನು ತಿಂತಾ ಇದ್ದೀವಿ. ಎಲ್ಲರೂ ಯುಗಾದಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ. ಸರಸ್ವತಿ ಅಮ್ಮಂಗೂ ಕೊಟ್ಲು. ಇನ್ನೊಂದು ಸರಿ ನಾವು ಚಂದ್ರ ನೋಡಿಬಿಟ್ಟು ಬೇವು ಬೆಲ್ಲ ಕೊಟ್ಬಿಟ್ಟು ಹಿರಿಯವರಿಗೆಲ್ಲ ಕಾಲಿಗೆ ಬೀಳ್ತೀವಿ. ಮನೇಲಿ ಯಾರೆಲ್ಲ ಹಿರಿಯರು ಇರ್ತಾರೆ, ಹಾಗೆ ಹತ್ತಿರದಲ್ಲಿ ಪಕ್ಕದ ಮನೇಲಿ ಎಲ್ಲ ಹಿರಿಯರು ಯಾರ್ಯಾರು ಇರ್ತಾರೆ ಅವ್ರಿಗೆಲ್ಲ ಬೇವು ಬೆಲ್ಲನ ಕೊಟ್ಬಿಟ್ಟು ಚಂದ್ರ ನೋಡಿದ ಮೇಲೆ ಕಾಲಿಗೆ ಬೀಳ್ತೀವಿ. ಅಮ್ಮ ಮಾವಂಗೆ ಕೊಡ್ತಾ ಇದ್ದಾರೆ, ಅವರು ತಿಂತಾ ಇದ್ದಾರೆ. ನಾನು ವಿಡಿಯೋ ಮಾಡ್ತೀನಿ ಅಂದಿದ್ದಕ್ಕೆ ಖುಷಿಯಿಂದ ಕೊಟ್ಟರು ಬೇವು ಬೆಲ್ಲನ. ಮಾವ ತಿಂದರು. ಅವರಿಗೆ 2 ಎಲೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕೊಟ್ಟರು. ನಂತರ ತಿಂಡಿ ಎಲ್ಲ ತಿಂದುಬಿಟ್ಟು ನಾನು ತರಕಾರಿ ಹೆಚ್ಚೋಕ್ಕೆ ಅಂತ ಬಂದೆ. ಎಲ್ಲ ತರಕಾರಿನೂ ಹೆಚ್ಚಿಬಿಟ್ಟು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೇಗ ಮುಗಿಯುತ್ತೆ. ನಾನು ತರಕಾರಿ ಹೆಚ್ಚಿಕೊಟ್ರೆ ಸರಸ್ವತಿ ಅಡುಗೆನ ಮಾಡ್ತಾಳೆ. ಯಾಕಂದರೆ ಅವಳಿಗೆ ಜಾಸ್ತಿ ಅಡುಗೆ ಎಲ್ಲ ಮಾಡಿ ಗೊತ್ತು. ಅಂದರೆ ಮನೆಯಲ್ಲಿ ಜಾಸ್ತಿ ಜನ ಇರೋದ್ರಿಂದ ಅಡುಗೆ ಕ್ವಾಂಟಿಟಿ ಎಲ್ಲ ಅವಳಿಗೆ ಗೊತ್ತಾಗುತ್ತೆ. ಹಾಗಾಗಿ ಅವಳೇ ಅಡುಗೆ ಮಾಡ್ತಾಳೆ. ನಾನು ಬೇಗ ತರಕಾರಿ ಹೆಚ್ಚಿ ಕಾಯಿ ತುರಿದು ಕೊಟ್ಟು ಮತ್ತು ನಾನು ರೈಸ್ ಬಾತ್ ಮಾಡಿದ್ದೆ. ಹಾಗೆ ಬೇರೆ ಎಲ್ಲ ಅಡುಗೆ ಅವಳು ಮಾಡಿದ್ಲು. ಬೇಗನೆ ಅಡುಗೆ ಆಯಿತು. ನೋಡಿ, ಸೌತೆಕಾಯಿ, ನುಗ್ಗೆಕಾಯಿ, ಆಲೂಗಡ್ಡೆ ಎಲ್ಲ ಹಾಕಿ ಸಾರು ಮಾಡಿದ್ವಿ. ತೊಂಡೆಕಾಯಿ ಹಾಕಿ ಪಲ್ಯ ಮಾಡಿದ್ವಿ. ನಮ್ಮ ಮನೆ ಮಕ್ಕಳು ಎಲ್ಲರೂ ಸೇರಿ ಐಸ್ ಕ್ರೀಮ್ ತೊಗೊಬಂದಿದ್ರು. ಐಸ್ ಕ್ರೀಮನ್ನು ಹಾಕ್ತಾಯಿದ್ಲು. ಭುವನ ಮತ್ತು ವೈಭವ್ ಹೋಗಿ ಐಸ್ ಕ್ರೀಮ್ ತೊಗೊಬಂದಿದ್ರು. ನಾನು ರೈಸ್ ಬಾತ್ ಮಾಡೋದಕ್ಕಾಗಿ ತರಕಾರಿನೆಲ್ಲ ಹಾಕ್ತಾಯಿದ್ದೆ. ನಮ್ಮದು ಆಲ್ಮೋಸ್ಟ್ ಅಡುಗೆ ಅರ್ಧಕ್ಕೆ ಬಂದಿತ್ತು, ಇನ್ನೇನೂ ಇರಲಿಲ್ಲ. ಇನ್ನೊಂದು 2 ಅಡುಗೆ ಆಗಿದ್ರೆ ನಮ್ಮದು ಅಡುಗೆ ಮುಗಿಯಿತು. ನಮ್ಮದು 1:15 ಅನ್ನೋತ್ತಿಗೆ ಅಡುಗೆನೇ ಆಗಿತ್ತು. ಯಾಕಂದರೆ ಸರಸ್ವತಿ ಸ್ವಲ್ಪ ಅವರು ಅಜ್ಜಿ ಮನೆಗೆ ಪೂಜೆಗೆ ಹೋಗಬೇಕಿತ್ತವಳು. ಹಾಗಾಗಿ ಸ್ವಲ್ಪ ಅಡುಗೆನ ಬೇಗ ಮುಗಿಸಿ ಪೂಜೆ ಎಲ್ಲ ಮುಗಿದ್ರೆ ಮತ್ತೆ ಅವಳಿಗೆ ಹೋಗೋದಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಅಡುಗೆನ ಬೇಗನೆ ಸ್ಟಾರ್ಟ್ ಮಾಡಿದ್ವಿ. ಇದು ನೋಡಿ, ಸರಸ್ವತಿ ಮನೆಯವರು ಎಲ್ಲರೂ ಸೇರಿ ನಾವು ಐಸ್ ಕ್ರೀಮ್ ತಿಂದು ಮತ್ತೆ ಅಡುಗೆನ ಸ್ಟಾರ್ಟ್ ಮಾಡಿದ್ವಿ. ಈಗ ತುಂಬ ಶೆಕೆ ಆಗಿರೋದ್ರಿಂದ ಏನಾದರೂ ಜ್ಯೂಸು, ಐಸ್ ಕ್ರೀಮು ಈ ರೀತಿ ಬೇಕಾಗ್ತಾ ಇರುತ್ತೆ. ಮಕ್ಕಳು ಕೇಳೋದಿಲ್ಲ ಅಲ್ವ, ಈಗೆಲ್ಲ ರಜೆ ಮನೇಲಿದ್ದಾರಲ್ವ. ಹಾಗಾಗಿ ಜ್ಯೂಸು, ಐಸ್ ಕ್ರೀಮು ತರ್ತಾನೆ ಇರ್ತಾರೆ. ಐಸ್ ಕ್ರೀಮ್ ತೊಗೊಬಂದಿದ್ರು, ತುಂಬ ಚೆನ್ನಾಗಿತ್ತು ಫ್ಲೇವರು. ಡ್ರೈ ಫ್ರೂಟ್ಸ್ ಹಾಕಿದ್ರು ಐಸ್ ಕ್ರೀಮಿಗೆ. ಹಾಗೆ ಅನಾನಸ್ ಫ್ಲೇವರ್ ಇತ್ತು, ತುಂಬ ಚೆನ್ನಾಗಿತ್ತು. ಅಡುಗೆ ನಾವು ಏನೇನು ಮಾಡಿದ್ವಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ. ನೀವೆಲ್ಲ ಯಾವ ರೀತಿ ಆಚರಣೆ ಮಾಡಿದ್ರಿ, ನಿಮ್ಮೂರಲ್ಲೆಲ್ಲ ಯಾವ ರೀತಿ ಆಚರಣೆ ಇದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನೋಡಿ, ನಾವು ಒಟ್ಟು 10 ಜನ ಆಗ್ತೀವಿ. 10 ಜನನೂ ಸೇರಿಬಿಟ್ಟು ಇಲ್ಲೇ ಪ್ರತಿ ಹಬ್ಬನೂ ಮಾಡ್ತೀವಿ. ಮಕ್ಕಳು 4 ಜನ, ನಾವು 4 ಜನ, ಹಾಗೆ ಅಮ್ಮ ಮಾವ ಎಲ್ಲ ಸೇರಿ 10 ಜನ ಆಗ್ತೀವಿ.
ನಾವು ಎಲ್ಲ ಹಬ್ಬನೂ ಇಲ್ಲೇ ಒಟ್ಟಿಗೆ ಮಾಡ್ತೀವಿ. ನಾವು ಇನ್ನು ಮನೇಲಿ ಅಲ್ಲಿ ನಾವು ಇರೋಲ್ಲಿ ಹಬ್ಬ ಮಾಡೋಕ್ಕೆ ಹೋದರೆ ಮತ್ತು ಸುಮ್ಮನೆ ನಾವು ಗಂಡ ಹೆಂಡತಿ ಅಷ್ಟೇ ಹಬ್ಬ ಮಾಡಿ ಅಡುಗೆ ಮಾಡಿ ಊಟ ಮಾಡಬೇಕಾಗತ್ತೆ. ಮಕ್ಕಳು ಇಲ್ಲೇ ಇರೋದ್ರಿಂದ ಹಾಗಾಗಿ ಎಲ್ಲರೂ ಸೇರಿ ಇಲ್ಲೇ ಹಬ್ಬ ಮಾಡ್ತೀವಿ. ಅದರಲ್ಲೂ ನಾನು ಟೈಲರ್ ಆಗಿರೋದ್ರಿಂದ ಹಬ್ಬದ ದಿವಸನೂ ಬಿಡೋದಿಲ್ಲ. ಕಸ್ಟಮರ್ ಬರ್ತಾ ಇರ್ತಾರೆ, ನಾವೇನಾದರೂ ಹಬ್ಬದ ಅಡುಗೆ ಅವೆಲ್ಲ ಮಾಡೋಕ್ಕೆ ಹೋದರೆ ನಮಗೆ ಕರೆಕ್ಟಾಗಿ ಅಡುಗೆ ಮಾಡೋಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾನು ಮನೇಲಿ ಪೂಜೆ ಮಾಡಿ ನೈವೇದ್ಯ ಮಾಡಿಬಿಟ್ಟು ಇಲ್ಲಿ ಯಾವ ಹಬ್ಬಕ್ಕಾದರೂ ಇಲ್ಲೇ ಬರ್ತೀವಿ ನಾವು. ಹಾಗೆ ಮಕ್ಕಳೆಲ್ಲ ಐಸ್ ಕ್ರೀಮ್ ತಿಂದರು. ಈಗ ಬಿಸಿಲು ತುಂಬ ಇರೋದ್ರಿಂದ, ಈಗ ರಜೆ ಆಗಿರೋದ್ರಿಂದ ಮಕ್ಕಳು ಐಸ್ ಕ್ರೀಮು ಜ್ಯೂಸು ಈ ರೀತಿ ಕೇಳ್ತಾನೆ ಇರ್ತಾರೆ. ಅದರಲ್ಲೂ ನಮ್ಮ ಭುವನಂಗೆ ಈ ರೀತಿ ಐಸ್ ಕ್ರೀಮು ಮತ್ತು ಜ್ಯೂಸು ಅಂದ್ರೆಲ್ಲ ತುಂಬಾ ಇಷ್ಟ ಆಗುತ್ತೆ. ನೀವೆಲ್ಲ ಹಬ್ಬಕ್ಕೆ ಏನು ಅಡುಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಅಮ್ಮ ಸಹ ಐಸ್ ಕ್ರೀಮ್ ತಿಂತಾಯಿದ್ದಾರೆ. ಈ ಸೆಕೆಗೆ ಎಲ್ರಿಗೂ ತಣ್ಣಗಿರೋದು ಏನಾದರೂ ಕೊಟ್ಟರೆ ಬೇಡ ಅನ್ನೋಕ್ಕೆ ಮನಸ್ಸೇ ಆಗಲ್ವಲ್ಲ, ಆ ರೀತಿ ಎಲ್ಲರೂ ಖುಷಿಯಾಗಿ ಐಸ್ ಕ್ರೀಮ್ ತಿಂತಾಯಿದ್ದಾರೆ. ಹಾಗೆ ಮಕ್ಕಳಿಗೂ ಸಹ ಇನ್ನೂ ಖುಷಿಯಾಗಿತ್ತು. ಈಗ ನಮ್ಮನೆಯವರು ನೋಡಿ ಐಸ್ ಕ್ರೀಮ್ ತಿಂತಾಯಿದ್ರು, ನಾನು ವೀಡಿಯೋ ಮಾಡ್ಕೊಳ್ತಾ ಇದ್ದೆ, ಅವರು ಗುರಾಯಿಸ್ತಾಯಿದ್ರು. ಅವ್ರಿಗೆ ಜಾಸ್ತಿ ವೀಡಿಯೋ ಎಲ್ಲ ಮಾಡಿದರೆ ಇಷ್ಟ ಆಗಲ್ಲ. ಹಾಗೆ ಸರಸ್ವತಿ ಇದೊಂದು ಸ್ಪೆಷಲ್ ರೆಸಿಪಿ ಅಂತ ಆಲೂ ಕಬಾಬ್ ಮಾಡ್ತಾಯಿದ್ಲು. ಖಾರ ಖಾರ ಆಗಿ ತುಂಬ ಚೆನ್ನಾಗಿತ್ತು ಆಲೂ ಕಬಾಬು. ನೀವೆಲ್ಲ ಹಬ್ಬಕ್ಕೆ ಏನು ಸ್ಪೆಷಲ್ ಅಡುಗೆ ಮಾಡಿದ್ರಿ ಅಂತ ಹೇಳಿ. ಹಾಗೆ ಒಬ್ಬೊಬ್ಬರು ಮನೇಲಿ ನಾನ್ ವೆಜ್ ಅಡುಗೆ ಇರುತ್ತೆ. ನಮ್ಮ ಮನೇಲೆಲ್ಲ ಯಾವಾಗಲೂ ನಾವು ಯುಗಾದಿ ಹಬ್ಬಕ್ಕೆ ವೆಜ್ ಅಡುಗೆನೇ ಮಾಡೋದು, ಅಂದರೆ ತರಕಾರಿ ಅಡುಗೆ. ಒಂದು ಪಲ್ಯ ಸಾಂಬಾರು, ನೋಡಿ ಒಂದು ಸಾಂಬಾರು, ಮತ್ತೊಂದು ತಿಳಿ ಸಾರು, ಹಾಗೆ ರೈಸ್ ಬಾತು, ಇದು ರೈಸ್ ಬಾತು, ಮತ್ತು ಕೋಸಂಬರಿ ಪಲ್ಯ, ಮತ್ತು ಒಂದು ಪಾಯಸ ಮಾಡಿದ್ವಿ. ಅಂದರೆ ಸಿಂಪಲ್ಲಾಗಿ ಮಾಡ್ತೀವಿ, ಯಾರೇನು ನೆಂಟರು ಯಾರೂ ಬರೋದಿಲ್ಲ. ನಾವೇ ಮನೆಯವರಾಗಿರೋದ್ರಿಂದ ಸಿಂಪಲ್ಲಾಗಿ ಅಡುಗೆ ಮಾಡಿ ಪೂಜೆ ಮಾಡಿ ಊಟ ಮಾಡ್ತೀವಿ. ನೋಡಿ, ಇದು ತೊಂಡೆಕಾಯಿ ಮತ್ತು ಕಡಲೆ ಹಾಕಿ ಪಲ್ಯ ಮಾಡಿತ್ತು. ನಿಮ್ಮೂರಲ್ಲೆಲ್ಲ ಯುಗಾದಿ ಹಬ್ಬಕ್ಕೆ ಏನು ಸ್ಪೆಷಲ್ಲು ಅಂತ ನನಗೆ ಕಮೆಂಟ್ ಮಾಡಿ. ನಾವು ಹೋಳಿಗೆ ಮತ್ತು ರಸಾಯನ ಮಾಡಿದ್ವಿ, ಕಾಯಿ ಹಾಲು ಅಂತ ಹೇಳ್ತಾರಲ್ಲ ಅದು ಮಾಡಿದ್ವಿ. ಪಾಯಸ ಬೇಗನೆ ನೈವೇದ್ಯಕ್ಕೆ ಮಾಡಿದ್ಲಂತೆ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದೆ. ಹಾಗೆ ತಿನ್ನೋಕ್ಕೆ ಚೆನ್ನಾಗಿತ್ತು ಪಾಯಸ. ಸ್ವಲ್ಪ ನೀರು ಮಾಡಬೇಕು ಅಂದರೆ ಹಾಲು ಹಾಕಿ ನೀರು ಮಾಡ್ಬೋದು. ಹಾಗೆ ನೋಡಿ, ರಾಶಿ ಪಾತ್ರೆ ಸಹಿತ ಬಿದ್ದಿತ್ತು. ಹಾಗೆ ಅಲ್ವಾ, ಏನಾದರೂ ಹಬ್ಬದ ಅಡುಗೆ ಮಾಡಿದ್ವಿ, ಅಡುಗೆ ಕೆಲಸಗಳು ಮಾಡಿದ್ವಿ ಅಂದರೆ ಪಾತ್ರೆಗಳು ರಾಶಿ ಬೀಳುತ್ತೆ. ಮತ್ತು ಅಡುಗೆ ಎಲ್ಲ ಆದ ನಂತರ ನಮ್ಮ ಮನೇಲಿ ಊಟ ಎಡೆ ಅಂತೇಳಿ ಹಾಕ್ತಾರೆ. ಎಡೆಗೆ ಅಮ್ಮ ಬಡಿಸ್ತಾ ಇದ್ದರು. ಎಲ್ಲ ಐಟಮು ಮಾಡಿದ್ದೆಲ್ಲ ಐಟಮು ಬಡಿಸ್ಬಿಟ್ಟು ಮನೆಯವರೆಲ್ಲರೂ ಸೇರಿಕೊಂಡು ಪೂಜೆ ಮಾಡಿ ನಾವು ಹಿರಿಯರಿಗೆ ಆಶೀರ್ವಾದ ತಗೊಳ್ತೀವಿ. ನೋಡಿ, ಮಾಡಿರೋ ಐಟಮ್ ಅಡುಗೆಗಳನ್ನೆಲ್ಲ ನಾವು ಎಡೆ ಮಾಡ್ತಾಯಿದ್ವಿ. ನೀವೆಲ್ಲ ಯಾವ ರೀತಿ ಮಾಡ್ತೀರಾ, ಯುಗಾದಿ ಹಬ್ಬಕ್ಕೆ ಎಡೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ಏನೇನು ಅಡುಗೆಗಳನ್ನು ಮಾಡಿದ್ವೋ ಎಲ್ಲ ಅಡುಗೆನೂ ನಾವು ಎಡೆಗೆ ಬಳಸಿದ್ವಿ. ನಂತರ ಊದಿನ ಕಡ್ಡಿ ಬೆಳಗ್ಬಿಟ್ಟು ನಾವು ಹಿರಿಯರಲ್ಲಿ ಆಶೀರ್ವಾದವನ್ನು ಕೇಳ್ತೀವಿ. ಹಾಗಾಗಿ ನಾವು ಒಟ್ಟಿಗೆ ಎಲ್ಲರೂ ಸೇರಿ ಹಬ್ಬ ಮಾಡೋಣ ಅಂದ್ಬಿಟ್ಟು ನಾನು ಇರೋಲ್ಲಿ ಹಬ್ಬ ಮಾಡೋಕ್ಕೆ ಹೋಗಲ್ಲ, ಇಲ್ಲಿಗೆ ಹಬ್ಬ ಮಾಡೋಕ್ಕೆ ಬರೋದು. ನೋಡಿ, ನುಗ್ಗೆಕಾಯಿ, ಆಲೂಗಡ್ಡೆ, ಸೌತೆಕಾಯಿ ಹಾಕಿ ಸಾಂಬಾರು ಮಾಡಿದ್ವಿ. ಯುಗಾದಿ ಹಬ್ಬಕ್ಕೆ ಅದೇ ಸ್ಪೆಷಲ್ ಅಲ್ವಾ, ನುಗ್ಗೆಕಾಯಿ ಸಾಂಬಾರು ಮಾಡಲೇಬೇಕು. ನೋಡಿ, ಬೇವು ಬೆಲ್ಲ ಸಹಿತ ಹಾಕ್ತಾರೆ. ಇದನ್ನು ನಾವು ಚಂದ್ರ ನೋಡಾದ್ಮೇಲೆ ದೊಡ್ಡವರಿಗೆಲ್ಲ ಕೊಟ್ಬಿಟ್ಟು ಕಾಲಿಗೆ ಬೀಳ್ತೀವಿ. ಅಂದರೆ ಪುಟಾಣಿ ಸಕ್ಕರೆ ಹಾಕ್ಬಿಟ್ಟು ಪುಡಿ ಮಾಡ್ತೀವಿ ಈಗ ನಾವು ಮಿಕ್ಸಿ ಜಾರಲ್ಲಿ. ನಂತರ ಅದಕ್ಕೆ ಬೇವಿನ ಎಲೆಗಳನ್ನು ಮಿಕ್ಸ್ ಮಾಡಿ ಇಟ್ಕೊಳ್ತೀವಿ. ಈಗ ಬಳಸೆಲ್ಲ ಆದಮೇಲೆ ಒಬ್ಬೊಬ್ಬರೇ ಮನೆಯವರು ಪೂಜೆನ ಮಾಡಬೇಕಾಗತ್ತೆ. ಹಿರಿಯರ ಹತ್ರ ನಾವು ಆಶೀರ್ವಾದ ತಗೋಬೇಕಾಗತ್ತೆ. ನೋಡಿ, ಈ ರೀತಿ ಮಾಡಿರೋಂಥ ಎಲ್ಲ ಅಡುಗೆನೂ ಹಾಕ್ಬಿಟ್ಟು ಎಡೆ ಹಿಡಿತೀವಿ. ಎಲ್ಲದು ತರಕಾರಿ ಅಡುಗೆನೇ. ಮನೆಯ ಪ್ರತಿಯೊಬ್ಬರು ಬಂದುಬಿಟ್ಟು ಕಾಲು ತೊಳ್ಕೊಂಡು ಬಂದುಬಿಟ್ಟು ಪೂಜೆನ ಮಾಡಿದರು. ನೋಡಿ, ಮಕ್ಕಳಿಂದ ಎಲ್ಲರೂ ಬಂದುಬಿಟ್ಟು ಎಡೆಗೆ ಪೂಜೆನ ಮಾಡ್ತಾರೆ. ಮಾವ ಬಂದರು, ಎಲ್ಲ ರೆಡಿ ಮಾಡಿ ಕರೆದ್ರೆ ಬಂದು ಎಲ್ಲ ಪೂಜೆ ಮಾಡಿ ಹೋಗ್ತಾರೆ. ಅಂದರೆ ನಮ್ಮದು ಗಂಡು ಮಕ್ಳದ್ದು ಪೂಜೆ ಆ ಕೆಲಸ ಎಲ್ಲ ಮುಗಿದ್ಮೇಲೆ ಅವ್ರವ್ರ ಪಾಡಿಗೆ ಇರ್ತಾರೆ. ನಾವಿನ್ನು ಅಡುಗೆ ಮಾಡಿದ್ಮೇಲೆ ಅವ್ರನ್ನ ಕರೆಯೋದು. ನಾವು ಇಬ್ಬರು ಸೇರಿ ಅಡುಗೆ ಮಾಡಿದ್ರಿಂದ ಬೇಗ ಅಡುಗೆ ಕೆಲಸ ಎಲ್ಲ ಮುಗೀತು. ಅಡುಗೆನೂ ಸಹಿತ ತುಂಬ ಚೆನ್ನಾಗಾಗಿತ್ತು. ಅಡುಗೆ ಎಲ್ಲ ಐಟಮು ತುಂಬ ಚೆನ್ನಾಗಾಗಿತ್ತು. ಪಾಯಸ ಮಾತ್ರ ಚೂರು ಗಟ್ಟಿಯಾಗಿರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗೇ ಇತ್ತು. ಸಾಬುದಾನಿ ಪಾಯಸ ಅಂತೇಳ್ಬಿಟ್ಟು ಸಾವಿಗೆ ಮತ್ತು ಸಾಬುದಾನಿ ಹಾಕಿ ಪಾಯಸ ಮಾಡಿತ್ತು. ಇದು ನಮ್ಮನೆಯವರು ಸಹಿತ ಈಗ ಪೂಜೆ ಮಾಡ್ತಾಯಿದ್ದಾರೆ. ನೀವು ಎಲ್ಲ ಹಿರಿಯರಿಗೆ
ಈ ಹಬ್ಬಕ್ಕೆ ಎಡೆ ಹಿಡಿತೀರಾ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಫ್ಯಾಮಿಲಿ ಎಲ್ಲ ನೋಡಿಬಿಟ್ಟು ನಮ್ಮ ಅತ್ತೆ ಮಾವ ಸರಸ್ವತಿ ಗಂಡ ಮಕ್ಕಳು ನಮ್ಮ ಮಕ್ಕಳು ಸಹಿತ ಈ ವಿಡಿಯೋದಲ್ಲಿದ್ದಾರೆ. ಮಿಸ್ ಮಾಡ್ದೇನೆ ವಿಡಿಯೋ ನೋಡಿ ಕೊನೆವರೆಗೂ. ಎಲ್ಲರೂ ಸಹಿತ ಹಬ್ಬದಲ್ಲಿ ಒಟ್ಟಾಗಿ ಸೇರಿರ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ಸ್ಕಿಪ್ ಮಾಡದೇ ಇರೋ ಹಾಗೆ ನೋಡಿ. ಹಾಗೆ ವಿಡಿಯೋನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸರಸ್ವತಿ ಮನೆಯವರು ಸಹಿತ ಬಂದುಬಿಟ್ಟು ಪೂಜೆ ಮಾಡಿದ್ರು. ಅವರು ಮೇಲ್ಗಡೆ ಏನೋ ಮಿಷನ್ ರಿಪೇರಿ ಮಾಡ್ತಾ ಇದ್ದಾರೆ. ಕರೆದ ಮೇಲೆ ಬಂದರು. ನನ್ನ ಹಳೆಯ ವಿಡಿಯೋಗಳು ನೋಡಿದರೆ ಇವರೆಲ್ಲರೂ ನಿಮಗೆ ಪರಿಚಯ ಇರ್ತಾರೆ ನೋಡಿ. ಆಲೂ ಕಬಾಬು ರೆಡಿ ಆಯಿತು. ಹಾಗೆ ಗೀ ರೈಸು, ಹಾಗೆ ತಿಳಿ ಸಾಂಬಾರು, ಮತ್ತು ಮೊಸರು ಬಜ್ಜಿ, ಹಾಗೆ ಕೋಸಂಬರಿ, ಹಾಗೆ ಪಲ್ಯ, ಸಾಂಬಾರು, ಅನ್ನ ಸಾಕಲ್ವಾ. ಮತ್ತು ಇನ್ನೂ ಏನು ಬೇಕು, ಇಷ್ಟು ಹಬ್ಬದ ಐಟಮ್ ಸಾಕು. ಯಾಕಂದರೆ ಈ ಬೇಸಿಗೆಯಲ್ಲಿ ತುಂಬ ವೇಸ್ಟ್ ಮಾಡೋವಂಥ ಫುಡ್ ಎಲ್ಲ ಮಾಡಿದ್ರೆ ವೇಸ್ಟ್ ಆಗುತ್ತೆ. ಹಾಗೆ ಹೋಳಿಗೆ ಇತ್ತು, ಹೋಳಿಗೆ ಕಾಯಿ ಹಾಲಿತ್ತು. ಹಾಗೆ ಅಡುಗೆ ಎಲ್ಲ ರೆಡಿ ಆದಮೇಲೆ ಅಡುಗೆನ ನಾವು ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ರು. ಊಟ ಬಡಿಸಿದ್ವಿ. ಮಾವಂಗೆ ಕೆಳಗೆ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಹಾಗಾಗಿ ಅವರು ಟೇಬಲ್ ಮೇಲೇ ಕೂತ್ಕೊಳ್ತಾರೆ ನೋಡಿ. ನನ್ನ ಮಕ್ಕಳು ಇದ್ದಾರೆ, ಸರಸ್ವತಿ ಮಕ್ಕಳು ಇದ್ದಾರೆ, 4 ಜನ ಮಕ್ಕಳು ಇದ್ದಾರೆ. ಇನ್ನು ನಮ್ಮನೆಯವ್ರ ತಂಗಿ ಸರಸ್ವತಿ, ಅವ್ರ ಮಕ್ಕಳು ಇನ್ನು ರಜಕ್ಕೆ ಬರ್ತಾರೆ. ಅವರು ರಜಕ್ಕೆ ಬಂದಾಗ ನಾನು ಒಂದು ದಿವಸ ವೀಡಿಯೋ ಮಾಡಿ ಹಾಕ್ತೀನಿ. ಅವ್ರು ಮಾತ್ರ ಮಿಸ್ ಇವತ್ತು ಬರಲಿಲ್ಲ, ಅವ್ರ ಮನೇಲಿ ಹಬ್ಬ ಇರುತ್ತಲ್ಲ ನೋಡಿ. ಭುವನ ಬೇಗ ಊಟ ಮಾಡಿ, ಊಟ ಆಯ್ತು ಅವನದು. ಮನೆಯವ್ರು ಎಲ್ಲರೂ ಊಟ ಆದಮೇಲೆ ನಾನು ಸರಸ್ವತಿ ಊಟ ಮಾಡೋಕ್ಕೆ ಅಂತೇಳಿ ನೋಡ್ತಾ ಇದ್ವಿ. ನಮ್ಮ ಯಜಮಾನರು ಬಾಳೆಯಲ್ಲಿ ನಾವು ಊಟ ಮಾಡಿದ್ವಿ ಅವ್ರ ಎದ್ರ ಮೇಲೆ. ಹಾಗಾಗಿ ಅವ್ರು ಹೇಳೋದನ್ನು ಕಾಯ್ತಾ ಇದ್ವಿ. ನನಗೆ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು ನನ್ನ ದೊಡ್ಡ ಮಗ. ಅವನು ನನಗೆ ಎಷ್ಟು ಸಲ ವಿಡಿಯೋ ಕರೆದ್ರೂ ಬರ್ತಾಯಿದ್ದ. ಇವತ್ತಿನ ವಿಡಿಯೋ ಎಲ್ಲ ಅವನೇ ಮಾಡಿದ್ದಾನೆ, ಹೇಗೆ ಬಂದಿದೆ ಅಂತ ಹೇಳಿ. ಹಾಗೆ ಮನೆಯವ್ರದ್ದೆಲ್ಲ ಊಟ ಆಗ್ತಿರೋಂಗೆ ನಾನು ಸರಸ್ವತಿ ಇಬ್ಬರೂ ಸಹ ಊಟ ಮಾಡಿದ್ವಿ. ಊಟ ಎಲ್ಲ ಮಾಡಿ ಇನ್ನೊಂದು ಸರಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನಾನು ಮನೆಗೆ ಬಂದೆ. ಒಂದು 4 ಗಂಟೆ ಅನ್ನೋಷ್ಟೊತ್ತಿಗೆ ಮನೆಗೆ ಬಂದು ಇನ್ನು ಸಂಜೆ 7 ಗಂಟೆ ಅಷ್ಟೊತ್ತಿಗೆ ಹೋಗಬೇಕು. ಈಗ 4 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬರೋದಕ್ಕಿಂತ ಮುಂಚೆ ನಾನು ಸರಸ್ವತಿ ಇಬ್ಬರು ಊಟ ಮಾಡಿದ್ವಿ. ಊಟ 2:30 ಅನ್ನೋಷ್ಟೊತ್ತಿಗೆ ಊಟ ಎಲ್ಲರದ್ದು ಆಗಿತ್ತು. ನಾವು ಸಹಿತ ಊಟ ಮಾಡ್ತಾಯಿದ್ವಿ. ತುಂಬ ಲೇಟ್ ಆದರೆ ಊಟ ಸೇರೋದಿಲ್ಲ. ಒಂದು ಮೀಡಿಯಮ್ ಟೈಮ್ ಆದರೆ ನಾವು ದಿನ ಎಷ್ಟು 3 ಗಂಟೆ ಒಳಗೆ ಊಟ ಮಾಡ್ತಾಯಿರ್ತೀವಿ. ಆ ಟೈಮಲ್ಲಿ ಅಂದರೆ ಊಟ ಸೇರುತ್ತೆ. ಹೋಳಿಗೆನೂ ಸಹ ತುಂಬ ಚೆನ್ನಾಗಿತ್ತು. ನಿಮ್ಮ ಕಡೆ ಎಲ್ಲ ಏನು ಯುಗಾದಿ ಹಬ್ಬಕ್ಕೆ ಸ್ಪೆಷಲ್ಲು ಅಂತೇಳಿ ಕಮೆಂಟ್ ಮಾಡಿ. ಕೆಲವು ಕಡೆ ಯುಗಾದಿ ಹಬ್ಬಕ್ಕೆ ಹೋಳಿಗೆನೇ ಮಾಡಬೇಕು, ಕೆಲವು ಕಡೆ ಕರಿಗಡುಬು ಅಂತ ಮಾಡ್ತಾರೆ, ಕೆಲವು ಕಡೆ ಹೋಳಿಗೆ ಮಾಡೋ ಪದ್ಧತಿ ಇರೋದಿಲ್ಲ. ಯಾವ್ಯಾವ ಊರಲ್ಲಿ ಏನು ಪದ್ಧತಿ ಇದೆ ಅಂತ ನನಗೆ ಹೇಳಿ ನೋಡಿ. ನನ್ನ ಮಗ ವಿಡಿಯೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದ. ಅವನಿಗೆ ಸರಸ್ವತಿ ಕರೆದ್ಬಿಟ್ಟು ಸುಮ್ಮನೆ ಅದಾಕು ಇದಾಕು ಅಂತೇಳಿ ವಿಡಿಯೋಕ್ಕೆ ಬರಲಿ ಅಂತೇಳ್ಬಿಟ್ಟು ಅವನಿಗೆ ಕೆಲಸಗಳನ್ನು ಹೇಳ್ತಾ ಇದ್ಲು. ಅವನು ಸರಸ್ವತಿ ಮತ್ತು ಅವಳು ಮನೆಯವರು ಹೇಳಿದ ಮಾತನ್ನು ಚೆನ್ನಾಗಿ ಕೇಳ್ತಾನೆ ನಮ್ಮ ಪ್ರೀತು. ನಾವು ಹೇಳಿದ್ದು ಅಂದರೆ ಸ್ವಲ್ಪ ಕೇಳೋದು ಕಷ್ಟ. ಹಾಗಾಗಿ ಅವರ ಆಂಟಿ ಸರಸ್ವತಿ ಏನೇ ಹೇಳಿದ್ರು ಮಾಡ್ತಾನೆ. ಹಾಗೆ ಅವರು ಸಾಗರದಲ್ಲಿರೋ ಅವರು ಮಾಮಿಗೂ ಸಹಿತ ಹೆದರುತ್ತಾನೆ. ಅವರು ಏನಾದರೂ ಕೆಲಸ ಹೇಳಿದ್ರೆ ಮಾಡ್ತಾನೆ. ನಾವು ಅಪ್ಪ ಅಮ್ಮ ಏನು ಕೆಲಸ ಹೇಳಿದ್ರು ಅವನು ಮಾತ್ರ ಮಾಡೋದಿಲ್ಲ. ಅವನ ಮನಸ್ಸಿಗೆ ಬರಬೇಕು ನಾವು ಮಾಡಬೇಕು ಅಂತ, ಅಲ್ಲಿವರೆಗೂ ಅವ್ನು ಮಾಡೋದಿಲ್ಲ. ಅವನು ಊಟ ಮಾಡಿ ಸೋಫಾ ಮೇಲೆ ಮಲಗಿದ್ದ. ಆದರೆ ಸರಸ್ವತಿ ಬಿಡ್ತಿರ್ಲಿಲ್ಲ. ಪದೇ ಕರೆದ್ಬಿಟ್ಟು ಆ ಐಟಮ್ ಹಾಕು ಈ ಐಟಮ್ ಹಾಕು ಅಂತ ಹೇಳ್ತಾ ಇದ್ಲು. ಅವನು ಬಂದು ಆಗ್ತಾ, ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ದೀರಾ ಯುಗಾದಿ ಹಬ್ಬ, ನಿಮ್ಮ ಮನೆಯಲ್ಲೆಲ್ಲ ಎಷ್ಟು ಜನ ಇದ್ದಾರೆ, ಹೇಗೆ ಆಚರಣೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ಹೀಗೆ ನೋಡ್ತಾ ಇರಿ. ಯಾಕಂದರೆ ಪ್ರತಿದಿನ ನನ್ನ ಲಾಗ್ ಚಾನಲಲ್ಲಿ ರೇವತಿ ಕನ್ನಡ ಲಾಗ್ ಚಾನಲಲ್ಲಿ ವಿಡಿಯೋ ಬರ್ತಾ ಇರುತ್ತೆ. ಹಾಗೆ ನೀವು ಟೈಲರಿಂಗ್ ವಿಷಯದಲ್ಲಿ ಏನಾದರೂ ಕಲಿಬೇಕು ಅಂತ ಅಂದರೆ RG ಟೈಲರಿಂಗ್ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಬೋದು. ಬಟ್ಟೆ ಹೊಲಿಯೋದು ಏನಾದರೂ ನಿಮಗೆ ಇಂಟ್ರೆಸ್ಟಿಂಗ್ ಇತ್ತು ಅಂತ ಅಂದರೆ ನೀವು RG ಟೈಲರಿಂಗ್ ಕ್ಲಾಸನ್ನು ಸಪೋರ್ಟ್ ಮಾಡ್ಬೋದು, ಹಾಗೆ ಸಬ್ಸ್ಕ್ರೈಬ್ ಮಾಡ್ಬೋದು ಅಂತ ಹೇಳ್ತೀನಿ. ಹಾಗೆ ನಮ್ಮದೆಲ್ಲ ಊಟ ಆಗಿತ್ತು. ಮಕ್ಕಳಿಗೆಲ್ಲ ಕರಿತಾ ಇದ್ವಿ ನಮಗೂ ಊಟ ಹಾಕ್ರು ಅಂತೇಳಿ. ಊಟ ಎಲ್ಲ ಆಯಿತು. ಫ್ರೆಂಡ್ಸ್, ರಂಗೋಲಿ ಹೇಗೆ ಬಂದಿದೆ ಸರಸ್ವತಿ ಹಾಕಿರೋದು, ನಾನು ಲಾಸ್ಟಲ್ಲಿ ಒಂದು ಸತಿ ಪಿಕ್ ತಗೊಂಡಿದ್ದೀನಿ. ಯಾಕಂದರೆ ರಂಗೋಲಿ ಮಾತ್ರ ತುಂಬ ಸೂಪರಾಗಿದೆ. ಎಷ್ಟು ಹೊತ್ತು ತಗೋಬೋದು ನೀವು ರಂಗೋಲಿ ಬಿಡಿಸೋದಕ್ಕೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹಾಗೆ ನನಗೆ ಯುಗಾದಿ ಹಬ್ಬಕ್ಕೆ ಹೊಸ ಬಟ್ಟೆ ಹಾಕೊಳ್ಳೋದಕ್ಕೆ ಗಿಫ್ಟ್ ಮಾಡಿದಂತಹ ಫ್ರೆಂಡ್ಸ್ ಇಬ್ಬರಿಗೂ ಸಹಿತ ಈ ವಿಡಿಯೋದ ಮೂಲಕ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಹಾಕಿರೋ ಬಟ್ಟೆ ಸಹ ನನಗೆ ಯುಗಾದಿ ಹಬ್ಬಕ್ಕೆ ಗಿಫ್ಟ್ ಕಳಿಸಿರೋಂಥದ್ದು. ಹಾಗೆ ಇನ್ನೊಬ್ಬರು ಸಿಸ್ಟರ್ ಸಹ ನನಗೆ ಯುಗಾದಿ ಹಬ್ಬಕ್ಕೆ ಬಟ್ಟೆ ತಗೊಳ್ಳೋದಕ್ಕೆ ಅಮೌಂಟನ್ನು ಹಾಕಿದ್ದಾರೆ. ಅವರಿಗೂ ಈ ವಿಡಿಯೋದ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ.